ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕನ್ನಡ ರಾಜ್ಯೋತ್ಸವದ ದಿನ ನಾವು ಆಚೆ ಹೋಗಿದ್ವಿ. ಸುಮ್ಮನೆ ಹಾಗೆ ಒಂದು ಮಾಲ್ ಡೇಟ್ ಥರ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ವಿ. ಸೊ ಅವತ್ತಿನ ದಿನ ಈ ವಿಡಿಯೋ ಮಾಡಿದ್ದು ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಫಸ್ಟು ಮಾಲ್ಗೆ ಹೋಗೋಕ್ಕಿಂತ ಮುಂಚೆ ಝುಡಿಯೋಗೆ ಹೋಗಿ ಹೊಸ ಕಲೆಕ್ಷನ್ಸ್ ಏನಾದರೂ ಬಂದಿದೆಯಾ ಅಂತ ನೋಡ್ತಾ ಇದ್ವಿ. ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಝುಡಿಯೋಗೆ ಓಡಾಡ್ತಾ ಇದ್ದೀವಿ. ಬಿಕಾಸ್ ರೀಸನಬಲ್ ಪ್ರೈಸಸ್‌ಗೆ ಇಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ವೆಸ್ಟರ್ನ್ ವೇರ್ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅಂದ್ಬಿಟ್ಟು ಇವತ್ತು ಚೆನ್ನಾಗಿದೆಯೇನೋ ನೋಡೋಣ ಅಂತ ಹೋಗಿ ಚೆಕ್ ಮಾಡಿದ್ವಿ. ಬಟ್ ಇವಾಗ ಆಫ್ ಸೀಸನ್ ಅಲ್ವಾ, ಯಾವ ಫೆಸ್ಟಿವಲ್ಲು ಇಲ್ಲ, ಏನೂ ಇಲ್ಲ. ಹಾಗಾಗಿ ಕಲೆಕ್ಷನ್ ಸ್ವಲ್ಪ ಮಿನಿಮಲ್ ಆಗೇ ಇತ್ತು. ನನಗೆ ಮಾತ್ರ ಆ ಥರ ಅನಿಸ್ತು ಅಂತ ನಾನು ಅನ್ಕೊಂಡೆ. ನೋಡಿದ್ರೆ ಹಸ್ಬೆಂಡೂನು ಹೋಗಿ ಚೆಕ್ ಮಾಡಿ ನೋಡಿದ್ರು. ಅವ್ರಿಗೂನು ಯಾವ್ದು ಇಷ್ಟ ಆಗಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಅಪೋಸಿಟ್ ಅಲ್ಲೇನೆ ವೆಸ್ಟ್ ಸೈಡ್ ಕೂಡ ಇತ್ತು. ಸೊ ಅಲ್ಲೂನು ಹೋಗಿ ಚೆಕ್ ಮಾಡಿದ್ವಿ. ಅಷ್ಟೊಂದು ಯಾವ್ದು ನನಗೆ ನೋಡಿದ ತಕ್ಷಣ ತಗೊಳ್ಳೇಬೇಕು ಅಂತ ಅನ್ಸಿಲ್ಲ. ಹಂಗಾಗಿ ನಾನು ಯಾವ್ದು ತಗೊಳಕ್ ಹೋಗಿಲ್ಲ. ಅಂಡ್ ಇಲ್ಲಿ ಎಥ್ನಿಕ್ ವೇರ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಅಥವಾ ಫೆಸ್ಟಿವಲ್‌ಗೆ ಇಲ್ಲಿ ಬಂದು ಶಾಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅಂಡ್ ನನಗಂತೂ ಈ ತರ ಶಾಪಿಂಗ್ಗೆ ಅಂತ ಬಂದಾಗ ಬ್ಯಾಗ್ಸ್ ಏನಾದ್ರು ಕಣ್ಣಿಗೆ ಬಿತ್ತು ಅಂದ್ರೆ ಫಸ್ಟ್ ಹೋಗಿ ಅದನ್ನ ನಾನು ಚೆಕ್ ಮಾಡೇ ಮಾಡ್ತೀನಿ. ಈ ಬ್ಯಾಗ್ ಅಂತೂ ನೋಡಿದ ತಕ್ಷಣನೇ ನಂಗೆ ತುಂಬಾನೇ ಇಷ್ಟ ಆಗೋಯ್ತು. ಅಂಡ್ ಈ ತರ ಕ್ಯಾಶುಯಲ್ ವೇರ್‌ಗೆಲ್ಲ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಸ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಅಂತ ಇಟ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ಅಲ್ಲಿಂದ ಆಚೆ ಬಂದು ನಾನು ಲ್ಯಾಕ್ಮೆ ಸಲೂನ್‌ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ತುಂಬಾ ದಿನದಿಂದ ಐಬ್ರೋಸ್ ಥ್ರೆಡಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ. ಬಟ್ ಆಗೇ ಇರ್ಲಿಲ್ಲ. ಸೊ ಫೈನಲಿ ಇವತ್ತು ಹೆಂಗಿದ್ರು ಅಲ್ಲೇ ಬಂದಿದೀವಲ್ವಾ, ಹಂಗೆ ಹೋಗಿ ಅದನ್ನು ಕೂಡ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ ಇವಾಗ ಬಂದೆ. ನೀವು ನನ್ನನ್ನ ಮುಂಚೆಯಿಂದ ಫಾಲೋ ಮಾಡೋದಾದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಯಾವಾಗ್ಲೂ ಅಂದ್ರೆ ಐಬ್ರೋಸ್ ಮಾಡ್ಸೋದೇ ಬಿಟ್ಬಿಟ್ಟಿದ್ದೆ. ಬಟ್ ಮಾಡಿಸಿದಾಗ ಖಂಡಿತವಾಗ್ಲೂ ಲ್ಯಾಕ್ಮೆ ಸಲೂನ್‌ಗೆ ಹೋಗಿ ಮಾಡಿಸ್ತೀನಿ ಅಂತ. ಯಾಕಂದ್ರೆ ಪ್ರೊಫೆಷನಲ್ಸ್ ಇರ್ತಾರೆ. ಅಂಡ್ ಕರೆಕ್ಟಾಗಿ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಬೇರೆ ಪಾರ್ಲರ್‌ಗೂ ಹೋಗ್ಬೋದು. ಬಟ್ ಅಲ್ಲಿ ನನ್ನ ಪ್ರಾಬ್ಲಮ್ ಏನ್ ಫೇಸ್ ಮಾಡಿದೆ ಅಂದ್ರೆ, ಒಂದ್ಸಲ ಹೋಗಿ ನಮ್ಗೆ ಯಾರಾದ್ರೂ ಒಬ್ರು ಸೆಟ್ ಆಗಿರ್ತಾರೆ ಅಂದ್ರೆ, ಅವ್ರು ಮತ್ತೆ ಅಲ್ಲಿ ಪರ್ಮನೆಂಟ್ ಆಗಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ಟೈಮ್ ಹೋದಾಗ ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಅವ್ರು ಅದೇ ತರ ಮಾಡ್ತಾರೋ ಇಲ್ವೋ ಅಂತ ಅದೂನು ಗ್ಯಾರಂಟಿ ಇಲ್ಲ. ಅಂಡ್ ಈ ರೀಸನ್ನಿಂದಾನೇ ನಾನು ಆದಷ್ಟುನು ಲ್ಯಾಕ್ಮೆ ಸಲೂನ್‌ನೇ ಪ್ರಿಫರ್ ಮಾಡೋದು. ಸೊ ಇವಾಗ ಐಬ್ರೋ ಥ್ರೆಡಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಆರ್.ಎಂ.ಝೆಡ್ ಮಾಲ್‌ಗೆ ಬಂದ್ವಿ. ರೀಸೆಂಟಾಗಿ ನಾನು ಒಂದು ಶಾರ್ಟ್ಸ್ ಪೋಸ್ಟ್ ಮಾಡಿದ್ದೆ. ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಇತ್ತು. ಅಂದ್ರೆ ಗೃಹಪ್ರವೇಶ ಫಂಕ್ಷನ್‌ಗೆ ಅಂತ ಅಟೆಂಡ್ ಮಾಡಿ, ಅಲ್ಲಿಂದ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ರೂನು ಈ ಮಾಲ್‌ಗೆ ಬಂದಿದ್ವಿ. ಸೊ ಅದನ್ನ ನಾನು ರೆಕಾರ್ಡ್ ಮಾಡಕ್ ಹೋಗಿಲ್ಲ. ಫ್ಯಾಮಿಲಿ ಟೈಮ್ ಇರ್ಲಿ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಸೊ ಗ್ಯಾಪ್ ಬಂದ್ಬಿಟ್ಟಿತ್ತು ಸ್ವಲ್ಪ ದಿನ. ಆದ್ರೆ ಒಳಗಡೆ ಬಂದಿದ ತಕ್ಷಣ ಈ ತರ ಡಿಫರೆಂಟ್ ಆಗಿ ಡೆಕೋರ್ ಎಲ್ಲ ಇತ್ತು. ಅಲ್ಲೆಲ್ಲ ಹೋಗಿ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಸೀದಾ ಫುಡ್ ಕೋರ್ಟ್‌ಗೆ ಹೋದ್ವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಸರಿ ಏನಾದ್ರು ಚೈನೀಸ್ ಏನಾದ್ರು ತಿನ್ನೋಣ ಅಂತ ಡಿಸೈಡ್ ಮಾಡಿ ಇವಾಗ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಅಂಡ್ ಇವಾಗ ಕಾರ್ತಿಕ್ ಮಾಸ ನಡೀತಿದೆ ಅಲ್ವಾ, ಸೊ ನಾನ್ ವೆಜ್ ಇಲ್ಲ. ಹಂಗಾಗಿ ಏನಾದ್ರು ಖಾರವಾಗಿ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಇತ್ತು. ಸರಿ ಅಂದ್ಬಿಟ್ಟು ಈ ಕ್ರಿಸ್ಪಿ ಕಾರ್ನ್ ಇತ್ತು, ಬಾರ್ಬಿಕ್ಯೂ ನೇಷನ್ ಸ್ಟೈಲ್. ಬಟ್ ಆ ಟೇಸ್ಟ್ ಬೇರೆ, ಈ ಟೇಸ್ಟ್ ಬೇರೆ. ಬಟ್ ಚೆನ್ನಾಗೇ ಇತ್ತು ತಿನ್ನೋದಕ್ಕೆ. ಸೊ ಅದನ್ನ ಆರ್ಡರ್ ಮಾಡಿದ್ವಿ. ಹಸ್ಬೆಂಡ್ ಬಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರು. ಆಮೇಲೆ ನಾನು ಹಕ್ಕಾ ನೂಡಲ್ಸ್ ಆರ್ಡರ್ ಮಾಡಿದ್ದೆ. ಸೊ ಇದೇ ಫಸ್ಟ್ ಟೈಮ್ ನಾನು ನೂಡಲ್ಸ್ ಆರ್ಡರ್ ಮಾಡಿದ್ದು. ಬಟ್ ಚೆನ್ನಾಗೇ ಇತ್ತು ಟೇಸ್ಟು. ಹಂಗಾಗಿ ಅದನ್ನ ತಿಂದ್ಬಿಟ್ಟು ಅಲ್ಲಿಂದ ಸುಮ್ನೆ ರೌಂಡ್ ಹಾಕೊಂಡ್ ಬರೋಣ ಅಂತ ಮಾಲ್ ಎಲ್ಲ ಸುತ್ತಾಡ್ಬಿಟ್ಟು ಒಂದೊಂದ್ ಸ್ಟೋರ್‌ಗೆ ಹೋಗಿ ಒಂದೊಂದ್ ಐಟಮ್‌ನ ಪರ್ಚೇಸ್ ಮಾಡಿ ವಾಪಸ್ ಮನೆಗ್ ಬಂದ್ವಿ. ಸೊ ಏನೇನ್ ತಗೊಂಡೆ ಅಂತ ಇವಾಗ ಶೇರ್ ಮಾಡ್ತೀನಿ. ಝುಡಿಯೋಗೆ ಹೋಗಿದ್ದೆ ಅಂತ ಹೇಳ್ದೆ ಅಲ್ವಾ? ಸೊ ಅಲ್ಲಿ ನಾನು ಈ ಲಿಪ್‌ಸ್ಟಿಕ್‌ನ ಒಂದು ಪರ್ಚೇಸ್ ಮಾಡಿದ್ದೆ. ಇದು ಒಂದು ಮ್ಯಾಟ್ ಟೈಪ್ ಆಫ್ ಲಿಪ್‌ಸ್ಟಿಕ್ ತುಂಬಾನೇ ಚೆನ್ನಾಗಿತ್ತು. ಅಪ್ಲೈ ಮಾಡಿ ನೋಡ್ದಾಗ ಸರಿ ಅಂತ ಇಷ್ಟ ಆಗಿ ನಾನು ತಗೊಂಡೆ. ಅಂಡ್ ಇದ್ರ ಪ್ರೈಸುನು ಅಷ್ಟೇ ₹150 ರೀಸನಬಲ್ ಅಂತಾನೆ ನನ್ಗನ್ನಿಸ್ತು. ಅಂಡ್ ಇದೇ ಲಿಪ್‌ಸ್ಟಿಕ್‌ನ ನಾನು ಮೊನ್ನೆ ರೀಸೆಂಟ್ ಆಗಿ ಶಾರ್ಟ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಗೆಟ್ ರೆಡಿ ವಿತ್ ಮೀ ಅಂತ. ಅದ್ರಲ್ಲೂ ನಾನು ಇದೇ ಲಿಪ್‌ಸ್ಟಿಕ್‌ನ ವೇರ್ ಮಾಡಿದ್ದೆ. ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ನಾವು ಮಾಲ್‌ನಲ್ಲಿ ಫಸ್ಟ್ ಹೋಗಿದ್ದು ಮಿನಿಸೋಗೆ. ಮಿನಿಸೋನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್‌ನ ಪರ್ಚೇಸ್ ಮಾಡಿದೆ. ಇದೇನಪ್ಪಾ ಅಂದ್ರೆ ನೋಸ್ ಸ್ಟ್ರಿಪ್ಸ್. ಏನಾದ್ರು ಬ್ಲಾಕ್ ಹೆಡ್ಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದ್ರೆ ಇದರಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನಾನು ಈ ಪ್ರಾಡಕ್ಟ್‌ನ ಯೂಸ್ ಮಾಡ್ತಿರೋದು. ಸೊ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದೆ. ಇದರ ಪ್ರೈಸ್ ಬಂದು ₹150. ಇದರಲ್ಲಿ 5 ಸ್ಟ್ರಿಪ್ಸ್ ಏನೋ ಇರುತ್ತೆ. ಸೊ ಚೆಕ್ ಮಾಡಿ ನಾನು ನಿಮಗೆ ಬೇಕಂದ್ರೆ ರಿವ್ಯೂನ ಶೇರ್ ಮಾಡ್ತೀನಿ. ಮಿನಿಸೋ ಇಂದ ಸೀದಾ ನಾವು ಹೋಗಿದ್ದು ಸಪ್ನಾ ಬುಕ್ ಹೌಸ್‌ಗೆ. ನನಗೆ ನನ್ನ ಹಸ್ಬೆಂಡ್ ಇಬ್ರಿಗೂನು ಸ್ಟೇಷನರಿ ಐಟಮ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದಕ್ಕೆ ಅಂತ ಚೆಕ್ ಮಾಡೋಣ ಅಂತ ಹೋಗಿದ್ವಿ. ಇನ್ನು ಈ ಬುಕ್ಸ್ ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಯಾಕಂದ್ರೆ ಕೆಲವೊಂದು ಮೋಟಿವೇಶನಲ್ ಕೋಟ್ಸ್ ಇದೆ. ಸೊ ಇದೆಲ್ಲ ನನಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಬೇಕು ಮೋಟಿವೇಶನ್. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಈ ಬುಕ್ಸ್‌ನ ಪರ್ಚೇಸ್ ಮಾಡಿದೆ. ಅಂಡ್ ಇದರ ಪ್ರೈಸ್ ಬಂದು 150 200 ಆ ರೇಂಜಲ್ಲಿ ಬರುತ್ತೆ.
ಅನ್ಸ್ಬೋದು ಏನಕ್ಕೆ ಬೇಕು ಈ ಬುಕ್ ಅಂತ. ಬಟ್ ನನ್ಗೆ ಅಂದ್ರೆ ಇವಾಗ ಯೂಟ್ಯೂಬ್ ರಿಲೇಟೆಡ್ ಕೆಲವೊಂದು ನೋಟ್ಸ್ ಎಲ್ಲ ಬರ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಸೊ ಇದನ್ನ ಯೂಸ್ ಮಾಡಿದಾಗ ನಂಗೊಂದು ಮೋಟಿವೇಶನ್ ತರ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಹಸ್ಬೆಂಡ್ ಬಂದು ಈ 2 ಐಟಮ್ಸ್‌ನ ಪರ್ಚೇಸ್ ಮಾಡಿದ್ರು. ಒಂದು ಪ್ಯಾಲೆಟ್ ನೈಫ್ ಮತ್ತೆ ಇನ್ನೊಂದು ಫೈಲ್. ಪ್ಯಾಲೆಟ್ ನೈಫ್ ಅವ್ರಿಗೇನೋ ವರ್ಕ್‌ಗೆ ಬೇಕು ಅಂತ ಪರ್ಚೇಸ್ ಮಾಡಿದ್ರು. ₹125 ಏನೋ ಅದು. ಅದ್ರ ಜೊತೆನಲ್ಲಿ ಫೈಲ್‌ನ ಕೂಡ ಪರ್ಚೇಸ್ ಮಾಡಿದ್ರು. ಇದು ಬಿಲ್ಸ್ ಮತ್ತೆ ಏನಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿಡೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನ ಪರ್ಚೇಸ್ ಮಾಡಿದ್ರು. ಇದರ ಪ್ರೈಸ್ ಎಷ್ಟೋ ಗೊತ್ತಿಲ್ಲ. ನೆಕ್ಸ್ಟ್ ಸಪ್ನಾ ಬುಕ್ ಹೌಸಿಂದ ನಾವು ಸ್ಪಾರ್‌ಗೆ ಕೂಡ ಹೋಗಿದ್ವಿ. ಅಲ್ಲೇನಾದ್ರೂ ಕಲೆಕ್ಷನ್ಸ್ ಇದೆಯಾ ಅಥವಾ ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ ಚೆಕ್ ಮಾಡೋಣ ಅಂತ. ಅಲ್ಲಿ ಎಲ್ಲ ಸುತ್ತಾಕೊಂಡು ಒಂದು ಬಾಡಿ ವಾಶ್ ಏನೋ ಪರ್ಚೇಸ್ ಮಾಡಿದ್ವಿ ಅಷ್ಟೇನೆ. ಜಾಸ್ತಿ ಏನು ಐಟಮ್ಸ್ ಪರ್ಚೇಸ್ ಮಾಡಿಲ್ಲ. ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಇವಾಗ ನೀವು ನೋಡ್ತಿರೋದು ಮಲ್ಲೇಶ್ವರಂನಲ್ಲಿ ಕಡ್ಲೆಕಾಯಿ ಪರಿಷೆ ನಡೀತಲ್ವಾ ಅವತ್ತು ಮಾಡಿದಂಥ ವ್ಲಾಗ್. ಸೊ ಹೌದು, ಅದು ಆಗಿ ಆಲ್ಮೋಸ್ಟ್ 1 ವೀಕ್ ಮೇಲಾಯ್ತು. ಇವಾಗ ನಾನು ಅದನ್ನ ಲಾಂಗ್ ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನ್ ಮಲ್ಲೇಶ್ವರಂನ ಕಡ್ಲೆಕಾಯಿ ಪರಿಷೆಗೆ ಬಂದಿರೋದು ಫ್ಯಾಮಿಲಿ ಜೊತೆ. ಸೊ ಮಲ್ಲೇಶ್ವರಂಗೆ ಬಂದಿದ ತಕ್ಷಣ ಅಮ್ಮ, ಚಿಕ್ಕಮ್ಮ ಇಲ್ಲಿ ವೆಯ್ಟ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ಅವ್ರ ಜೊತೆ ಬಂದು ಫಸ್ಟ್ ಏನಾದ್ರು ತಿಂದ್ಬಿಡೋಣ, ಆಮೇಲೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಜನತಾ ಹೋಟ್ಲಿಗೆ ಬಂದು ಮಸಾಲೆ ದೋಸೆ ಆರ್ಡರ್ ಮಾಡಿ ಇವಾಗ ಅದನ್ನ ಕೂಡ ತಿಂದಿದ್ದಾಯ್ತು. ಅಲ್ಲಿಂದ ಕಡ್ಲೆಕಾಯಿ ಪರಿಷೆಗೆ ನಡ್ಕೊಂಡು ಹೋಗ್ತಿದೀವಿ. ಅಲ್ಲಿಗೆ ಹೋಗಿ ರೀಚ್ ಆಗೋವರೆಗೂ ನನ್ನ ಐಡಿಯಾ ಅಂತೂ ಜನ ಏನು ಅಷ್ಟೊಂದು ಇರಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂತ. ಸೊ ಅಲ್ಲಿ 8 ಕ್ರಾಸ್ ಇಂದ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೆಲ್ಲ ಜನ ಕಮ್ಮಿನೇ ಇದ್ರು. ಅದಕ್ಕೆ ನನ್ಗೆ ಆ ಥರ ಅನ್ಸಿದ್ದು. ಬಟ್ ಹೋಗ್ತಾ ಹೋಗ್ತಾ ಇನ್ನೇನು ಎಂಟ್ರೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ರು. ಅಂಡ್ ಮಲ್ಲೇಶ್ವರಂನಲ್ಲಿ ಕಡ್ಲೆಕಾಯಿ ಪರಿಷೆ ನಡೆಯೋದು ಎಷ್ಟ್ ಜನರಿಗೆ ಗೊತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಬಟ್ ಇದಂತೂ ರೀಸೆಂಟ್ ಆಗಿ ಅಂದ್ರೆ ಇದು 9th ಇಯರ್ ಅವ್ರು ಮಾಡ್ತಿರೋದು. ಸೊ ರೀಸೆಂಟ್ ಆಗೇ ಸ್ಟಾರ್ಟ್ ಮಾಡಿರೋದು. ತುಂಬಾನೇ ಒಳ್ಳೆ ರೆಸ್ಪಾನ್ಸೇ ಬರ್ತಿದೆ ಅಂತ ನನ್ಗನ್ಸುತ್ತೆ. ಅಂಡ್ ತುಂಬಾ ಈ ತರ ಕ್ಯೂಟ್ ಕ್ಯೂಟ್ ಆಗಿರೋಂಥ ಐಟಮ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡ್ತಾ ಹಾಗೆ ಹೋಗ್ತಾ ಇದ್ವಿ ನಡ್ಕೊಂಡು. ಇಲ್ಲಿ ನೋಡಿದ್ರೆ ತಾಟಿ ನುಂಗು ಇತ್ತು. ನನ್ಗಂತೂ ಇದು ತುಂಬಾನೇ ಫೇವ್ರೆಟ್. ಅಂಡ್ ಅದು ಕೂಡ ಇವಾಗ ಆಫ್ ಸೀಸನ್ ಅಲ್ಲಿ ಸಿಗ್ತಿದೆ ಅಲ್ವಾ, ಸರಿ ಅಂದ್ಬಿಟ್ಟು ಅಮ್ಮ ನನ್ಗೆ ಬಾ ತಗೊಳ್ಳೋಣ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲೋಗಿ ತಗೊಂಡ್ವಿ. ಅಂಡ್ ಅದನ್ನ ಮನೆಗೆ ತಗೊಂಡೋಗಿ ತಿಂದಾಗ ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ಸಿಲ್ಲ. ಯಾಕಂದ್ರೆ ಸ್ವೀಟ್ ಆಗಿರುತ್ತಲ್ವಾ, ಆ ಥರ ಏನಿರ್ಲಿಲ್ಲ. ಒಂಥರ ಸಪ್ಪೆ ಸಪ್ಪೆಯಾಗೇ ಇತ್ತು. ಸರಿ ಅಂದ್ಬಿಟ್ಟು ಏನೋ ತಗೊಂಡ್ವಿ, ತಿಂದ್ವಿ ಅಷ್ಟೇನೆ. ಅಲ್ಲಿಂದ ನಡ್ಕೊಂಡು ಕ್ರೌಡಲ್ಲಿ ಹೋಗ್ತಿದ್ವಿ. ಅಂಡ್ ಒಂದೊಂದ್ ಅಂಗಡಿನೂ ನೋಡ್ತಾ ಎಕ್ಸ್‌ಪ್ಲೋರ್ ಮಾಡ್ತಾ ನಾನೇನು ಜಾಸ್ತಿ ತಗೊಳಕ್ ಹೋಗ್ಲಿಲ್ಲ. ಬರೀ ಕಡ್ಲೆಕಾಯಿ ತಗೊಂಡೆ ಅಷ್ಟೇನೆ. ಯಾಕಂದ್ರೆ ಆ ಥರ ಐಟಮ್ಸ್ ಎಲ್ಲ ಆಲ್ರೆಡಿ ಇದೆ ಮನೆಯಲ್ಲಿ. ಸೊ ಅದನ್ನ ನಾನ್ ಜಾಸ್ತಿ ನೋಡ್ದಾಗ ಇನ್ನ ಟೆಂಪ್ಟ್ ಆಗುತ್ತೆ ತಗೊಳ್ಳೇಬೇಕು ಅಂತ. ಹಂಗಾಗಿ ನಾನು ಅದನ್ನೆಲ್ಲ ಏನು ತಗೊಂಡಿಲ್ಲ. ಅಲ್ಲಿಂದ ನಮ್ಗೆ ಮುಂದೆ ಹೋಗಕ್ಕಾಗ್ಲಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಂಡ್ ರೋಡ್ ಕೂಡ ತುಂಬಾನೇ ನ್ಯಾರೋ ಆಗಿತ್ತು. ಸರಿ ಅಂದ್ಬಿಟ್ಟು ನಾವ್ ಈ ಕಡೆ ಬಂದ್ಬಿಟ್ವಿ. ಅಂಡ್ ಇಲ್ಲಿ ಬರ್ತಾನೆ ನನ್ಗೆ ಒಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ದೆ. ಅವ್ರ ಹೆಸರು ಶಕುಂತಲಾ ಅಂತ. ತುಂಬಾನೇ ಸ್ವೀಟ್ ಆಗಿ ಬಂದು ಮಾತಾಡ್ಸಿದ್ರು. ಸೊ ಅವ್ರನ್ನ ಕೂಡ ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಅಲ್ಲಿಂದ ನಡ್ಕೊಂಡು ನಾವು ಮತ್ತೆ ವಾಪಸ್ 8 ಕ್ರಾಸ್‌ಗೆ ಬಂದ್ವಿ. ಬಂದು ಇಲ್ಲಿ ಆಶಾ ಸ್ವೀಟ್ಸ್ ಇದೆ ಅಲ್ವಾ, ಅಲ್ಲಿ ಹೋಗಿ ಏನಾದ್ರು ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಅನಿಸ್ತು. ಸರಿ ಅಂದ್ಬಿಟ್ಟು ಒಂದು ದಹಿ ಪುರಿ ಮತ್ತೆ ಕೋಲ್ಡ್ ಬಾದಾಮ್ ಮಿಲ್ಕ್ ಆರ್ಡರ್ ಮಾಡಿದೆ. ನನ್ಗಂತೂ ಕೋಲ್ಡ್ ಬಾದಾಮ್ ಮಿಲ್ಕ್ ಅಂದ್ರೆ ತುಂಬಾನೇ ಇಷ್ಟ. ಒಂದು ದಹಿ ಪುರಿ ಪ್ಲೇಟ್‌ನ 4 ಜನನು ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಅಮ್ಮ ಅಲ್ಲಿಂದ ಹೊರಟ್ರು. ನಾವು ಮಲ್ಲೇಶ್ವರಂ ಮಂತ್ರಿ ಮಾಲ್‌ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅಂದ್ಬಿಟ್ಟು. ಸೊ ಅದನ್ನ ಫಿನಿಶ್ ಮಾಡ್ಕೊಂಡು ಇನ್ನ ಡಿನ್ನರ್ ಇನ್ನೇನ್ ಮನೆಗೆ ಹೋಗಿ ಮಾಡೋದು ಅಂದ್ಬಿಟ್ಟು ಏನಾದ್ರು ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಶಿವಸಾಗರ್ ಇದೆ ಅಲ್ವಾ, ಸೊ ಅದೇ ನಮ್ಮ ಗೋ ಟು ಪ್ಲೇಸ್ ಅಂತಾನೆ ಹೇಳ್ಬೋದು ಮಂತ್ರಿ ಮಾಲ್‌ನಲ್ಲಿ. ಅಲ್ಲಿ ಹೋಗಿ ಏನೂ ಹಸಿವಿರ್ಲಿಲ್ಲ ಆಲ್ರೆಡಿ ತಿಂದಿದ್ರಿಂದ. ಸೊ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು 1/2 ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ವಿ. ಅದನ್ನ ತಿಂದು ಒಂದೇ ಒಂದು ಪ್ಲೇಟ್ ಮಶ್ರೂಮ್ ಮಂಚೂರಿಯನ ಆರ್ಡರ್ ಮಾಡಿ ತಿಂದ್ಬಿಟ್ಟು ಅಷ್ಟೇ ನಮ್ ಡಿನ್ನರ್ ಅವತ್ತು. ಇನ್ನೇನು ತಿನ್ನಕ್ಕೆ ಆಗಿಲ್ಲ ನಮ್ಗೆ. ಸೊ ಅದನ್ನ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ಬಿಟ್ವಿ.
ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದರ ಪಕ್ಕನೇ ಇರೋಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.